ಇವತ್ತಿನ ಕರ್ಮಕಾಂಡಕ್ಕೆ ಅವರು ಕೂಡ ಪ್ರಮುಖವಾದಂಥ ಕಾರಣಕರ್ತರು. ಅವರು ಮಾಡಿದಂಥ ಪಾಪಕ್ಕೆ ಪ್ರಾಯಶ್ಚಿತ ಮಾಡಲಿಕ್ಕೆ ಪ್ರಾಯಶ್ಚಿತ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ, ಅವರ ಪಾಪದ ಕೂಸು ಅದು ಹ್ಯಾಂಡಿಕ್ಯಾಪ್. ಅದು ಅವರ ಪಾಪದ ಕೂಸನ್ನು ನಾವು ಒತ್ಕೊಳ್ಳಿಲ್ಲ. ಮೊದಲು ಸನ್ಮಾನ್ಯ ಯಡಿಯೂರಪ್ಪನವ್ರು ಒತ್ಕೊಂಡ್ರು ಮೊದಲು ಅದನ್ನ. ಕುಮಾರಸ್ವಾಮಿ ಅವರ ಪಾಪದ ಕೂಸನ್ನ ಕುಮಾರಸ್ವಾಮಿ ಅವ್ರ ನಂತರ ಯಡಿಯೂರಪ್ಪನವ್ರು ಒತ್ಕೊಂಡ್ರು. ಅದಕ್ಕೆಲ್ಲ ಸ್ವಲ್ಪ ಚಿಕಿತ್ಸೆ ಮಾಡಿ ನಾವು ಅಂತಿಮ ಹಂತಕ್ಕೆ ತಂದು ನಿಲ್ಸಿದೀವಿ ಆ ಪಾಪದ ಕೂಸನ್ನ. DLFನವ್ರಿಗೆ ಜಾಗತಿಕ ಟೆಂಡರ್ನಲ್ಲಿ ಅವಕಾಶ ಮಾಡಿಕೊಟ್ರಲ್ಲ ಕುಮಾರಸ್ವಾಮಿ ಅವರು, ದಯಮಾಡಿ ಆವಾಗ ಎಷ್ಟು ಕಿಕ್ ಬ್ಯಾಕ್ ಅನ್ನ ತೆಗೆದುಕೊಂಡು ಯಾರಿಗೆ ಕಳಿಸಿದ್ರು ಅಂತಕ್ಕಂಥದ್ರ ದಯಮಾಡಿ ಅವ್ರು ತಿಳಿಸ್ಬೇಕು. ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ದಪ್ಪ ಆಗ್ಬಿಟ್ಟಾರ ಅಶೋಕಣ್ಣ, ವಿಜೇಂದ್ರಣ್ಣ. ಸ್ವಲ್ಪ BP ಶುಗರ್ ನಿಮ್ಗೆ ಜಾಸ್ತಿ ಆಗದೆ ನೀವೇನಾರ ಒಂದು ಹುಡುಕಿ ಅಂತ ಹೇಳ್ತಿದ್ರು. ಆವಾಗ ಅವ್ರು ಹುಡುಕೊಂಡಿದ್ದು ಯಾವುದು? ಪಶ್ಚಾತ್ತಾಪ ಯಾತ್ರೆ. ಈ ಪಶ್ಚಾತ್ತಾಪ ಯಾತ್ರೆ ಯಾವ್ದ್ರ ಎಫೆಕ್ಟ್ ಗೊತ್ತಾ? ಇದು ಪಶ್ಚಾತ್ತಾಪ ಯಾತ್ರೆ ಇದು MLC ಚುನಾವಣೆ ಎಫೆಕ್ಟ್. ಇದು ಕಾಂಪಿಟೇಷನ್ ಬಿದ್ಬಿಟ್ಟವ್ರೆ. ಕೇಂದ್ರದಲ್ಲಿ ಬದಲಾವಣೆ ಮಾಡಬೇಕು, ವಿರೋಧ ಪಕ್ಷದ ನಾಯಕನಿಂದ ಮಂಗಳೂರವ್ರಿಗೆ ಯಾರಿಗೋ ಕೊಡ್ಬೇಕು ಅಂತ ತೀರ್ಮಾನ. ಕೇಂದ್ರ ಮಂತ್ರಿ ತಗೊಂಡ್ಬಂದು BJP ರಾಜ್ಯಾಧ್ಯಕ್ಷರು ಮಾಡ್ಬೇಕು ಅಂತ ಚರ್ಚೆ ನಡೀತಾ ಇದೆ. ನಾನು ಮುಖ್ಯಮಂತ್ರಿಗೆ ಹೇಳಿದೆ, ಅವ್ರು ತಗೊಳಕ್ಕಿಂತ ಮುಂಚೆ ಸೋಮಣ್ಣ ನಾವೇ ತಗೊಂಡ್ಬಿಡೋಣ, ಇವ್ರು ಹಣೆ ಬರಲ್ಲ ಹೇಳ್ಬಿಡೋಣ ಜನಕ್ಕೆ ಅಂತ. ಅದ್ಯಾವುದೋ ಒಂದು ಇಂಡಸ್ಟ್ರಿ ಇದೆ, ಇದನ್ನು ತೆಗೆದಿಟ್ರು. ವಿಜೇಂದ್ರಣ್ಣ ಮರ್ತ್ಬಿಟ್ಟಿದ್ಯಾ ಅಂತ ಕಾಣಿಸ್ತದೆ. ಸ್ವಲ್ಪ ಆತ್ಮಾವಲೋಕನ ಮಾಡಿದ್ರು, ಮುಂದೆ ಬೆಳೆಯೋರು ನೀವು. ಪಾಪ ನಂಜುಂಡ ಸ್ವಾಮಿ ಅವ್ರ ಮಗಳು ಚೆನ್ನಾಗಿ ಹೇಳೋರು, ನಿಮ್ಗೆ ಯಾರಿಗೂ ಯೋಗ್ಯತೆ ಇಲ್ಲ, ನೀವು ಧರಣಿ ಮಾಡೋಕ್ಕೂ ಯೋಗ್ಯತೆ ಇಲ್ಲ, ಪಾದಯಾತ್ರೆ ಮಾಡೋಕ್ಕೂ ಯೋಗ್ಯತೆ ಇಲ್ಲ ನಿಮ್ಗೆ ಅಂತ ನಮಗೂ ಸೇರಿಸಿ ಹೇಳವ್ರೆ. ನಾವೇನೋ ನಮ್ದು ಬೆಂದಟ್ಕೊಳ್ಳೋದು ಬೇಡ. ಈ ಟೌನ್ಶಿಪ್ ಇಂದ ನಮಗೆ ಸರ್ಕಾರಕ್ಕೆ 3,146 ಕೋಟಿ ಬರ್ತದೆ ಆದಾಯ ಅಂತಕ್ಕಂಥದ್ದು ವರದಿಯನ್ನ ಯಡಿಯೂರಪ್ಪನವರು ಅವತ್ತು ಮಾಡಿರೋದು ವರದಿ ಐತೆ, ಕೊಡ್ತೀವಿ ಅದನ್ನ. ಕುಮಾರಣ್ಣ ಹೇಳವ್ರೆ, ನಾನು ಸೈನ್ಯ ಹಾಕಿಲ್ಲ, ತೋರ್ಸ್ರಪ್ಪ, ತೋರಿಸ್ತೀವಿ ಕುಮಾರಣ್ಣ, ನಿಂಗೆ ತೋರಿಸ್ತೀವಿ, ನಿನಗೂ ಕೂಡ ಪ್ರಾಯಶ್ಚಿತ ಆಗ್ಬೇಕು, ನೀವು ಕೂಡ ಪಾದಯಾತ್ರೆ ಮಾಡಿದ್ರು ಒಳ್ಳೇದು ಇದ್ದಲ್ಲಿ, ನಿಮ್ದು ಪ್ರಾಯಶ್ಚಿತ ಯಾತ್ರೆ ಆಗಬೇಕು. ನಿನ್ನೆ ನಮ್ಮ ಬಿಡದಿಯ ಟೌನ್ಶಿಪ್ ವಿಚಾರದಲ್ಲಿ BJPಯವರು ಹಮ್ಮಿಕೊಂಡಿದ್ದಂಥ ಪ್ರತಿಭಟನಾ ರ್ಯಾಲಿ ಯಾತಕ್ಕೆ ಈ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ಇವತ್ತಿನ ಕರ್ಮಕಾಂಡಕ್ಕೆ ಅವರು ಕೂಡ ಪ್ರಮುಖವಾದಂಥ ಕಾರಣಕರ್ತರು. ಪಾಪ ಅನೇಕ ಮುಖಂಡರುಗಳು ಭಾಳ ವೀರಾವೇಶದ ಭಾಷಣವನ್ನು ಮಾಡಿದ್ದಾರೆ. ಅವರೇನೋ ಪಾದಯಾತ್ರೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಪಾದಯಾತ್ರೆ ಮಾಡ್ತಕ್ಕಂಥದ್ದಲ್ಲ, ಅವ್ರು ಮಾಡ್ತಕ್ಕಂಥದ್ದು ಪ್ರಾಯಶ್ಚಿತ ಯಾತ್ರೆ. ಅವ್ರು ಮಾಡಿದಂಥ ಪಾಪಕ್ಕೆ ಪ್ರಾಯಶ್ಚಿತ ಮಾಡಲಿಕ್ಕೆ ಪ್ರಾಯಶ್ಚಿತ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಅವರ ಪಾಪದ ಕೂಸು ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ನಾನು ವಿವರವಾಗಿ ತಿಳಿಸ್ತೀನಿ. ಸನ್ಮಾನ್ಯ ಜನತಾದಳದ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ದಾರೆ. ಹೌದು, ನೀವೆಲ್ಲ ನಮ್ಮ ಪಾಪದ ಕೂಸು ಅಂತ ಹೇಳ್ತೀರಾ, ಆ ಪಾಪದ ಕೂಸನ್ನ ನೀವೇ ಕೂತ್ಕೊಂಡು ಓಡಾಡ್ತೀರಾ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ, ಅವರ ಪಾಪದ ಕೂಸು ಅದು ಹ್ಯಾಂಡಿಕ್ಯಾಪ್. ಅದು ಅದನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲೇ ಕೈಕಾಲೆಲ್ಲ ತಿರ್ಚ್ಬಿಟ್ಟವ್ರೆ ಕುಮಾರಸ್ವಾಮಿ ಅವರು. ಆ ಕೂಸು ಹಿಡಿತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಕೈಕಾಲು ಏನು ಕೂಡ ಇಲ್ಲ. ಅವರ ಪಾಪದ ಕೂಸನ್ನ ನಾವು ಒತ್ಕೊಳ್ಳಿಲ್ಲ. ಮೊದಲು ಸನ್ಮಾನ್ಯ ಯಡಿಯೂರಪ್ಪನವ್ರು ಒತ್ಕೊಂಡ್ರು ಮೊದಲು ಅದನ್ನ. ಕುಮಾರಸ್ವಾಮಿ ಅವರ ಪಾಪದ ಕೂಸನ್ನ ಕುಮಾರಸ್ವಾಮಿ ಅವ್ರ ನಂತರ ಯಡಿಯೂರಪ್ಪನವ್ರು ಒತ್ಕೊಂಡ್ರು. ಯಡಿಯೂರಪ್ಪನವ್ರ ನಂತರ ಸದಾನಂದ ಗೌಡರು ಒತ್ಕೊಂಡ್ರು ಅದನ್ನ. ಅದಾದ್ಮೇಲೆ ಜಗದೀಶ್ ಶೆಟ್ಟರು ಒತ್ಕೊಂಡ್ರು. ಅದಾದ್ಮೇಲೆ ಬಸವರಾಜ ಬೊಮ್ಮಾಯಿ ಅವರು ಒತ್ಕೊಂಡ್ರು. ಈಗ ಕಡೆಯದಾಗಿ ಅದಕ್ಕೆಲ್ಲ ಸ್ವಲ್ಪ ಚಿಕಿತ್ಸೆ ಮಾಡಿ ನಾವು ಅಂತಿಮ ಹಂತಕ್ಕೆ ತಂದು ನಿಲ್ಸಿದೀವಿ ಆ ಪಾಪದ ಕೂಸನ್ನ. ನಾನು ಇದು ಪ್ರಾಯಶ್ಚಿತ ಯಾತ್ರೆ ಅಂತ ಯಾತಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನನಗೆ ನಮ್ಮ ಯಡಿಯೂರಪ್ಪನವ್ರ ಬಗ್ಗೆ ನಮ್ಗೆ ಅಪಾರವಾದಂಥ ಗೌರವ. ಯಾಕಂದ್ರೆ ನಮ್ಮ ಹಳೆ ನಾಯಕರು. ಆದರೆ ಅವರ ನಡವಳಿಕೆ, ಒಬ್ಬ ರಾಜಕಾರಣಿಯ ನಡವಳಿಕೆ ಯಾವ ರೀತಿ ಇರಬೇಕು ಅಂತಂದ್ರೆ, ತಾನು ಏನು ಮಾತಾಡ್ತೀನಿ ತನ್ನ ನಡೆ ನುಡಿ ಎಲ್ಲ ಕೂಡ ಒಂದೇ ಥರ ಇರಬೇಕು. ಜನಗಳ ಮುಂದೆ ಮಾತಾಡ್ತಕ್ಕಂಥದ್ದೇ ಬೇರೆ, ಹಿಂದೆ ಮಾಡ್ತಕ್ಕಂಥ ರೀತಿ ನೀತಿಗಳೇ ಬೇರೆ ಅಂತಕ್ಕಂಥದ್ದು ಆಗಬಾರ್ದು. ಅಥವಾ ನಮ್ಮ ಕುಮಾರಣ್ಣ ಅವ್ರು ಹೇಳವ್ರೆ, ನಾನು ಎಲ್ಲರೂ ಸಹಿ ಹಾಕಿದ್ದೀನಿ ಅಂತ. ಅದನ್ನ ವಿಧಾನಸೌಧದಲ್ಲಿ ಚರ್ಚೆ ಮಾಡ್ತೀನಿ. ಅದನ್ನ ಕುಮಾರಣ್ಣ ಎಷ್ಟು ಮೀಟಿಂಗ್ ಮಾಡವ್ರೆ, ಎಷ್ಟು ಸಭೆಗಳು ನಡೆಸವ್ರೆ ಈ ಟೌನ್ಶಿಪ್ ಮಾಡೋ ವಿಚಾರದಲ್ಲಿ,
ಅದನ್ನೆಲ್ಲ ಅಸೆಂಬ್ಲಿನಲ್ಲಿ ಪಾಪ ನಾವು ಅಶೋಕಣ್ಣ ಬನ್ನಿ ಅಸೆಂಬ್ಲಿಗೆ ತೋರಿಸ್ತೀನಿ ಅಂತ ಹೇಳವ್ರೆ. ಅವ್ರು ಏನ್ ತೋರಿಸ್ತಾರೆ ಅವಾಗ ಅದಕ್ಕೆಲ್ಲ ಉತ್ತರ ಕೊಡ್ತೀವಿ. ಕುಮಾರಸ್ವಾಮಿರವರ ಈ ಪಾಪದ ಕೂಸು ಯಾವ ರೀತಿ ಪ್ರಾರಂಭ ಆಯ್ತು ಅಂತಕ್ಕಂಥದಕ್ಕೆ. ಆದ್ರೆ ಯಡಿಯೂರಪ್ಪನವರು ಕುಮಾರಸ್ವಾಮಿಯವರು ಹುಟ್ಟಿಸಿದಂಥ ಪಾಪದ ಕೂಸನ್ನ ತಮ್ಮ ತಲೆ ಮೇಲೆ ಹೊತ್ಕೊಂಡ್ರು. ಯಾಕಂದ್ರೆ ಕುಮಾರಸ್ವಾಮಿ ಅವರು DLFಗೆ PPP ಮಾಡಲಲ್ಲಿ DLFನವ್ರಿಗೆ ಅದನ್ನ ಕೊಟ್ಬಿಟ್ಟು ಹೋದ್ರು. ಅಂದ್ರೆ ಕಿಕ್ ಬ್ಯಾಕ್ ಎಷ್ಟು ತಗೊಂಡಿದೀವಿ ಅಂತಕ್ಕಂಥದ್ದನ್ನ ಕುಮಾರಸ್ವಾಮಿ ಅವರು ಹೇಳ್ಬೇಕು. ಅದನ್ನ ಕೊಡ್ಬೇಕಾದ್ರೆ DLFಗೆ ಜಾಗತಿಕ ಟೆಂಡರ್ನ ಕರೆದಿ DLF, ಯಾಕಂದ್ರೆ ಅವ್ರ ಮಾತಕ್ಕೆ ಮುಂಚೆ DK ಶಿವಕುಮಾರ್ ಅವ್ರು ಎಷ್ಟು ಕಿಕ್ ಬ್ಯಾಕ್ ತಗೊಂಡವ್ರೆ, ಯಾರು ಕಳಿಸ್ತವ್ರೆ, ಅದನ್ನ ಕೇಂದ್ರದವ್ರು ಕಳಿಸ್ತವ್ರೆ ಅಂತಕ್ಕಂಥ ಮಾತನ್ನ ಹಲವಾರು ಬಾರಿ ಹೇಳಿದ್ದಾರೆ. ಯಡಿಯೂರಪ್ಪನವ್ರು ಹೇಳವ್ರೆ, ವಿಜೇಂದ್ರ ಹೇಳವ್ರೆ, ಅಶೋಕ್ ಹೇಳವ್ರೆ, ಕುಮಾರಸ್ವಾಮಿ ಅವರು ಹೇಳವ್ರೆ. ಆದ್ರೆ DLFಗೆ ಕೊಡ್ಬೇಕಾದ್ರೆ 400 ಕೋಟಿ ದುಡ್ಡನ್ನ ಸರ್ಕಾರಕ್ಕೆ ಕಟ್ಟಿಸ್ಕೊಂಡು 100 ಕೋಟಿ ಫಿಕ್ಸೆಡ್ ಡೆಪಾಸಿಟ್ ಮತ್ತೆ 300 ಕೋಟಿ ಆ ಕಾರ್ಯವೈಖರಿಯನ್ನು ನಡೆಸಲಿಕ್ಕೆ ಕಟ್ಟಿಸ್ಕೊಂಡು DLFನವ್ರಿಗೆ ಜಾಗತಿಕ ಟೆಂಡರ್ನಲ್ಲಿ ಅವಕಾಶ ಮಾಡಿಕೊಟ್ರಲ್ಲ ಕುಮಾರಸ್ವಾಮಿ ಅವರು, ದಯಮಾಡಿ ಆವಾಗ ಎಷ್ಟು ಕಿಕ್ ಬ್ಯಾಕ್ ಅನ್ನ ತೆಗೆದುಕೊಂಡು ಯಾರಿಗೆ ಕಳಿಸಿದ್ರು ಅಂತಕ್ಕಂಥದ್ರ ದಯಮಾಡಿ ಅವ್ರು ತಿಳಿಸ್ಬೇಕು. ನಂತರ ಆ DLFನವರು ನಮಗೆ ಜಾಗತಿಕ ಮುಕ್ಕಟ್ಟಿದೆ ಪ್ರಪಂಚಾದ್ಯಂತ, ಅದರಿಂದ ನಾವು ನಡ್ಸಕ್ಕಾಗಲ್ಲ ಅಂತೇಳಿ ನಮ್ಗೆ ವಾಪಸ್ ಕೊಡಿ ಅಂತ ಕೇಳಿದ್ರು DLFನವ್ರು. ನಮ್ಮ ಹಣನ ನಾವು ಕಟ್ಟಿರ್ತಕ್ಕಂಥ ಹಣ, ಆ ಹಣನ ಅವರು ಮುಟ್ಗೋಲ್ ಹಾಕಬೇಕಾಗಿದ್ದು ಸರ್ಕಾರ ಲೆಕ್ಕಾಚಾರ. ಒಂದ್ಸರಿ ಕಟ್ಟಿದಂಥ ಹಣನ ವಾಪಸ್ ಕೊಡ್ಲಿಕ್ಕೆ ಬರಲ್ಲ. ಅದನ್ನ ಮುಟ್ಗೋಲ್ ಹಾಕೊಂಡು ಯಾವುದೇ ಒಂದು ಟೆಂಡರ್ ಪ್ರಕ್ರಿಯೆ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಹಣನ ವಾಪಸ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ನಾವು ಆದೇಶ ಮಾಡಬೇಕು ಅಂತ ಕೊಟ್ಟಿರ್ತಕ್ಕಂಥದ್ದು, ಈ ಟೌನ್ಶಿಪ್ ಅನ್ನ ಮಾಡಬೇಕು ಅಂತ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ DLFನವರು ಹಣ ವಾಪಸ್ ಕೊಡಿ ಅಂತ ಕೇಳಿದಾಗ ಏಕಾಏಕಿ ಏನು ಕೂಡ ಹಿಂದೆ ಮುಂದೆ ನೋಡ್ದೇನೆ DLF ಅವ್ರಿಗೆ ಆ 400 ಕೋಟಿ ಹಣ ವಾಪಸ್ ಕೊಟ್ರಲ್ಲ ಯಡಿಯೂರಪ್ಪನವರು. ಅವತ್ತು ಎಷ್ಟು ಕಿಕ್ ಬ್ಯಾಕ್ ಅನ್ನ ತೆಗೆದುಕೊಂಡ್ರು ಯಡಿಯೂರಪ್ಪನವರು, ಅದನ್ನ ಅವ್ರ ಕೇಂದ್ರದ ನಾಯಕರುಗಳಿಗೆ ಎಷ್ಟು ಕೊಟ್ರು, ಯಾರ್ಯಾರು ಅದರಲ್ಲಿ ಎಷ್ಟೆಷ್ಟು ಶಾಮೀಲು ಅಂತಕ್ಕಂಥದ್ದನ್ನ ದಯಮಾಡಿ ಯಡಿಯೂರಪ್ಪನವ್ರು ತಿಳಿಸ್ಬೇಕು. ಯಡಿಯೂರಪ್ಪನವ್ರು ತಿಳಿಸ್ತಾರೋ ಇಲ್ವೋ ಇವಾಗ, ಅವ್ರ ಮಗನಾರು ತಿಳಿಸ್ಬೇಕು. ಅವ್ರ ಅಪ್ಪನ ಹತ್ರ ಕೇಳ್ಬಿಟ್ಟು ವಿಜೇಂದ್ರಣ್ಣ ಅವರಲ್ಲ, ಅವ್ರಾರು ತಿಳಿಸ್ಬೇಕು. ಯಡಿಯೂರಪ್ಪನವರು ಕುಮಾರಸ್ವಾಮಿ ಕೂಸು ಯಡಿಯೂರಪ್ಪನವ್ರದಕ್ಕೆ ಯಾಕೆ ಹೋಯ್ತು ಅಂತಂದ್ರೆ, ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಯಡಿಯೂರಪ್ಪನವ್ರು ಉಪಮುಖ್ಯಮಂತ್ರಿ, ಕನಿಷ್ಠ ಸೌಜನ್ಯಕ್ಕರು ಕೂಡ ಯಡಿಯೂರಪ್ಪನವ್ರ ವಿಶ್ವಾಸಕ್ಕೆ ತಗೊಳ್ಳಿಲ್ಲ. ಆ ಮೀಟಿಂಗ್ಗಳಲ್ಲಿ ಉಪಮುಖ್ಯಮಂತ್ರಿ ಕುಂಡಿಸ್ಕೊಂಡು ಒಂದು ಮೀಟಿಂಗ್ ಮಾಡಿಲ್ಲ. ಇದು ಕೊಡ್ಬೇಕಾದ್ರೆ DLFನವ್ರಿಗೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕನಿಷ್ಠ ಸೌಜನ್ಯಕ್ಕರು ಉಪಮುಖ್ಯಮಂತ್ರಿ ನಾವು ಕುಂಡಿಸ್ಕೊಂಡಿಲ್ಲ ಅವರು. ಅದಾದ ನಂತರ ಪಾಪ ನಾವೆಲ್ಲ ಜೊತೆಲಿದ್ದೋ ಅವಾಗ ಅಧಿಕಾರ ಹಸ್ತಾಂತರ ಮಾಡಲಿಲ್ಲ ಕುಮಾರಸ್ವಾಮಿ ಅವರು. ಪಾಪ ಯಡಿಯೂರಪ್ಪನವರು ಅವಾಗ ಆಚೆ ಹೋಗಿ ಪುನಃ ಮುಖ್ಯಮಂತ್ರಿ ಆದಾಗ DLF ವಿಚಾರ ಬಂತು. DLF ಅಲ್ಲಿ ಅದೆಷ್ಟು ಕಿಕ್ ಬ್ಯಾಕ್ ತಗೊಂಡ್ರು ಅಂತ ವಿಜೇಂದ್ರ ಅವ್ರು ಹೇಳ್ಬೇಕು. ಅದಕ್ಕೆ ವಿಜೇಂದ್ರನಿಗೆ ಯಾರೋ ಡಾಕ್ಟರ್ ಹೇಳಿದ್ರಂತೆ, ನಮ್ಮ ಡಾಕ್ಟರ್ ಅಡ್ವೈಸ್ ಮಾಡ್ತಿದ್ರು, ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ರು ನೀವು, ಯಾವ್ದಾರ ಯಾತ್ರೆ ಮಾಡ್ಬೇಕಾಯ್ತದ ಈಗ ಅಂತ. ಅವ್ರು ಸ್ವಲ್ಪ ಅಶೋಕಣ್ಣ ನೋಡಿದ್ರಲ್ಲ ನೀವು, ಸ್ವಲ್ಪ ದಪ್ಪ ಆಗ್ಬಿಡೋರು. ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ದಪ್ಪ ಆಗ್ಬಿಟ್ಟವ್ರು ಅಶೋಕಣ್ಣ, ವಿಜೇಂದ್ರಣ್ಣ. ಸ್ವಲ್ಪ BP ಶುಗರ್ ನಿಮ್ಗೆ ಜಾಸ್ತಿ ಆಗದೆ ನೀವೇನಾರ ಒಂದು ಹುಡುಕಿ ಅಂತ ಹೇಳ್ತಿದ್ರು. ಆವಾಗ ಅವ್ರು ಹುಡುಕೊಂಡಿದ್ದು ಯಾವುದು? ಪಶ್ಚಾತ್ತಾಪ ಯಾತ್ರೆ. ಈ ಪಶ್ಚಾತ್ತಾಪ ಯಾತ್ರೆ ಯಾವ್ದ್ರ ಎಫೆಕ್ಟ್ ಗೊತ್ತಾ? ಇದು ಪಶ್ಚಾತ್ತಾಪ ಯಾತ್ರೆ ಇದು MLC ಚುನಾವಣೆ ಎಫೆಕ್ಟ್. ಇದು ಕಾಂಪಿಟೇಷನ್ ಬಿದ್ಬಿಟ್ಟವ್ರೆ ಎಲ್ಲ, ಪತಿವ್ರತೆ ತರ ಆಡ್ತಾವ್ರೆ ಎಲ್ರೂ, ಪತಿವ್ರತೆ ಆಡ್ದಂಗೆ ಆಡ್ತಾವ್ರೆ ಎಲ್ರೂ. ಒಬ್ರಿಗಿನ್ನ ಒಬ್ರು ನಾವು ರೈತರ ಪರ, ಇವರು ರೈತರ ಪರ, ಅವರು ರೈತರ ಪರ, ಏನು ಒಬ್ರಿಗಿನ್ನ ಒಬ್ರು ರೈತರ ಪರ. ಯಾವಾಗ ಪಾಪ ಅಶೋಕಣ್ಣನೇನೋ ಕೇಂದ್ರದಲ್ಲಿ ಬದಲಾವಣೆ ಮಾಡಬೇಕು, ವಿರೋಧ ಪಕ್ಷದ ನಾಯಕನಿಂದ ಮಂಗಳೂರವ್ರಿಗೆ ಯಾರಿಗೋ ಕೊಡ್ಬೇಕು ಅಂತ ತೀರ್ಮಾನ, ಕೇಂದ್ರ ಮಂತ್ರಿ ತಗೊಂಡ್ಬಂದು BJP ರಾಜ್ಯಾಧ್ಯಕ್ಷರು ಮಾಡ್ಬೇಕು ಅಂತ ಚರ್ಚೆ ನಡೀತಾ ಇದೆ. ಇದು ಉಳಿಸ್ಕೋಬೇಕಲ್ಲಪ್ಪ ಅವರು. ಅದಕ್ಕೋಸ್ಕರ ಪಾಪ ಪಶ್ಚಾತ್ತಾಪ ಯಾತ್ರೆ ಮಾಡ್ತೀವಿ ಅಂತ ಹೇಳಿ ಹೊರಟಿದ್ದಾರೆ. ಪಶ್ಚಾತ್ತಾಪ ನೀವು ಮಾಡ್ತಾ ಇರ್ತಕ್ಕಂಥದ್ದು ಪ್ರಾಯಶ್ಚಿತ ಯಾತ್ರೆ. ಪ್ರಾಯಶ್ಚಿತಕ್ಕೋಸ್ಕರ ನೀವು ಮಾಡಿದಂತ ಪಾಪದ ಪ್ರಾಯಶ್ಚಿತಕ್ಕೋಸ್ಕರ ನೀವು ಮಾಡ್ತೀರಾ. ನೀವು ಯಾತ್ರೆ ಮಾಡೋದ್ರಲ್ಲಿ ನಮ್ದೇನು ತಕರಾರಿಲ್ಲ. ಆದ್ರೆ ನಾವ್ ಹೇಳ್ತಕ್ಕಂಥ ಪ್ರಶ್ನೆಗಳಿಗೆ ದಯಮಾಡಿ ಸಾರ್ವಜನಿಕವಾಗಿ ಉತ್ತರ ಕೊಟ್ಬಿಟ್ಟು ಮಾಡಿ. ನೀವು ನಮ್ದೇನು ತಕರಾರಿಲ್ಲ. ಯಡಿಯೂರಪ್ಪನವ್ರು ಆದ್ಮೇಲೆ ಕೊಕ್ ಅಂತ ಬಂದು ಸದಾನಂದ ಗೌಡ್ರು, ಯಡಿಯೂರಪ್ಪನವ್ರು ಹೋದ್ರು ಕೇಳಿಕೆ, ಅವ್ರು ಬಂದು ಕೂತ್ಕೊಂಡು ಸದಾನಂದ ಗೌಡ್ರು ಅವ್ರು ಹೇಳಿದ್ರು, ಇದು 5 ಟೌನ್ಶಿಪ್ ಮಾಡಕ್ಕಾಗಲ್ಲ, ಇದನ್ನ ಒಂದು ಮಾತ್ರ ನಾವು ಪೈಲಟ್ ಪ್ರಾಜೆಕ್ಟ್ ಆಗಿ ಮಾಡ್ತೀವಿ, 4 ಸದ್ಯಕ್ಕೆ ರೆಡ್ ಝೋನ್ ಇಂದ ಮುಕ್ತಿ ಮಾಡ್ತೀವಿ. ಸದಾನಂದ ಗೌಡ್ರು ಮಾತಿದ್ದು, ಸದಾನಂದ ಗೌಡ್ರು ಮಾಡಿರ್ತಕ್ಕಂಥ ಆದೇಶ ಇದು ಕೊಡ್ತೀವಿ ನಿಮ್ಗೆ. ಸದಾನಂದ ಗೌಡ್ರು ಮುಖ್ಯಮಂತ್ರಿಗಳಾಗಿ ಮಾಡಿರ್ತಕ್ಕಂಥ ಆದೇಶ. ಸದಾನಂದ ಗೌಡ್ರು ಬಿಡದಿ ಮಾತ್ರ ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ಮಾಡ್ಬೇಕು ಅಂತಂದ್ರು. ಸದಾನಂದ ಗೌಡ್ರು ಆದ್ಮೇಲೆ ಜಗದೀಶ್ ಶೆಟ್ಟರ್ ಬಂದು ಹೋಗ್ಕಂದ್ರು ಅವ್ರಿಗೆ. ಅವ್ರು ಹೋದ್ರು, ಜಗದೀಶ್ ಶೆಟ್ಟರು ಬಂದ್ರು. ಜಗದೀಶ್ ಶೆಟ್ಟರು ಕೂಡ ಇದನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಮುಂದುವರಿಸಿರ್ತಕ್ಕಂಥ ಮೀಟಿಂಗ್ಗಳನ್ನ ಕೂಡ ನಿಮಗೆ ಕೊಡ್ತಕ್ಕಂಥದ್ದು. ನಂತರ ನಮ್ಮ ಸರ್ಕಾರ 2013ರಲ್ಲಿ 13ರಿಂದ ಇದೇನು ಆಗ್ಲಿಲ್ಲ, ಅವ್ರ ಸರ್ಕಾರ ಹೊರಟೋಯ್ತು. 13ರಿಂದ 18ರವರೆಗೂ ಕೂಡ ನಮ್ಮ ಸರ್ಕಾರ
18ವರೆಗೂ ಕೂಡ ನಮ್ಮ ಸರ್ಕಾರ ಬಂತು. ನಮ್ಮ ಸರ್ಕಾರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಉಸ್ತುವಾರಿ ಸಚಿವರಾಗಿ ಈ ಒಂದು ವಿಚಾರದಲ್ಲಿ ಯಾವುದೇ ತೀರ್ಮಾನವನ್ನ ಕೈಗೊಳ್ಳಲಿಲ್ಲ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಈ ಭಾಗದ ರೈತರು ಕುಮಾರಸ್ವಾಮಿ ಅವರ ಹತ್ರ ಹೋಗಿ ಎಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದೆಯಲ್ಲ ಆ ರೈತರು ಅಲ್ಲೇ ಪ್ರತಿಭಟನೆ ಮಾಡ್ತಕ್ಕಂಥ ಸ್ಥಳದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಆ ಜಿಲ್ಲೆಯ ನಾಯಕರಾಗಿ ಹೋದಂತ ಸಂದರ್ಭದಲ್ಲಿ ದಯಮಾಡಿ ಇದನ್ನ ಬಿಡಿ ಸ್ವಾಮಿ ಅಂತ ಹೋಗಿ ಕೇಳ್ಕೊಂಡ್ರು. ಕುಮಾರಸ್ವಾಮಿ ಅವರು ಇದು ನನ್ನ ಕನಸಿನ ಯೋಜನೆ, ಯಾವುದೇ ಕಾರಣಕ್ಕೂ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಮಾಡೇ ತೀರ್ತೀನಿ ಅಂತಕ್ಕಂಥ ಮಾತನ್ನ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದು ಸ್ಪಷ್ಟವಾದಂತ ಉದಾಹರಣೆ ಇದೆ. ಬೇಕಾದ್ರೆ ಕುಮಾರಸ್ವಾಮಿ ಅವರು ಆತ್ಮಾವಲೋಕನ ಮಾಡ್ಕೋಬೇಕು, ಆತ್ಮಶೋಧನೆ ಮಾಡ್ಕೋಬೇಕು, ಈ ಮಾತನ್ನ ಹೇಳಿದೀವಿ ಇಲ್ವಾ ಅಂತ. ನಂತರ ಅದೇ ರೈತರು ದೊಡ್ಡಗೌಡರು ತಗೋಯ್ತಾರೆ, ನಿಮ್ಮ ಮಗ 2ನೇ ಸಾರಿ ಈ ಒಂದು ಕರ್ಮಕಾಂಡಕ್ಕೆ ಕಾರಣಕರ್ತರಾದಂತ ನಿಮ್ಮ ಮಗ 2ನೇ ಸಾರಿ ಮುಖ್ಯಮಂತ್ರಿ ಆಗವ್ರೆ, ಎಲ್ಲ ಸದಾನಂದ ಗೌಡರು ಎಲ್ಲವನ್ನು ಕೂಡ ರೆಡ್ ಝೋನ್ ಇಂದ ಬಿಡುಗಡೆ ಮಾಡಿದ್ದಾರೆ, ದಯಮಾಡಿ ನಿಮ್ಮ ಮಗನಿಗೆ ಹೇಳಿ, ಮುಖ್ಯಮಂತ್ರಿಗೆ ಹೇಳಿ, ದಯಮಾಡಿ ನೀವು ಅದನ್ನ ಬಿಡಿಸ್ಬೇಕು, ರೆಡ್ ಝೋನ್ ಇಂದ ಬಿಡಿಸಿ ನಮಗೆ ನ್ಯಾಯ ಕೊಡಿಸ್ಬೇಕು ಅಂತಾಗ ಪಾಪ ಅವತ್ತು ದೇವೇಗೌಡರು ಅವತ್ತು ಕಣ್ಣು ಮುಚ್ಕೊಂಡ್ಬಿಟ್ಟಿದ್ರು. ಅವತ್ತು ಗೌಡರು ಯಾವುದೇ ತೀರ್ಮಾನವನ್ನ ಕೊಡ್ಲಿಕ್ಕೆ ಸಾಧ್ಯ ಇರ್ತಿರಲ್ಲ, ನನ್ನ ಮಗ ಏನ್ ಹೇಳ್ತಾರೋ ಅದನ್ನ ಕೇಳ್ಕೊಂಡು ಹೋಗ್ರಪ್ಪ ದಯಮಾಡಿ ಅಂತ ಮಾತನ್ನ ರೈತರಿಗೆ ಹೇಳ್ಕೊಡ್ತಕ್ಕಂಥ ಸ್ಪಷ್ಟವಾದಂತ ಆತ್ಮಾವಲೋಕನ ಮಾಡ್ಬೇಕಾದಂತ ವಿಚಾರ ಸನ್ಮಾನ್ಯ ದೊಡ್ಡಗೌಡರು ಕೂಡ ಆತ್ಮಾವಲೋಕನ ವಿಚಾರದಲ್ಲಿ ಮಾಡ್ಕೋಬೇಕು ಅಂತಕ್ಕಂಥ ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡ್ತೀನಿ. ನಾನೊಬ್ಬ ಮಾಜಿ ಶಾಸಕನಾಗಿ ಅಲ್ಲಿ ಧರಣಿ ಮಾಡಿ ಸ್ಥಳದಲ್ಲಿ ಹೋಗಿ ಹೊಸೂರು ಅಂತಕ್ಕಂಥ ಗ್ರಾಮದಲ್ಲಿ ಹೋಗಿ ಧರಣಿ ಮಾಡಿ ಸ್ಥಳದಲ್ಲಿ ಪ್ರತಿಭಟನೆ ಮಾಡಿ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಕೆಂಪು ವಲಯದಿಂದ ಮುಕ್ತಿಗೊಳಿಸಿ, ರೈತರಿಗೆ ಆಗ್ತಾ ಇರತಕ್ಕಂಥ ಅನ್ಯಾಯವನ್ನ ತಪ್ಪಿಸಿ, ಬಿಡದಿ ಟೌನ್ಶಿಪ್ ಅನ್ನ ಎಲ್ಲೋ ಝೋನ್ ಮಾಡಿ ಮುಕ್ತವಾಗಿ ರೈತರಿಗೆ ವ್ಯಾಪಾರ ಮಾಡಲಿಕ್ಕೆ, ಅವ್ರು ವ್ಯವಹಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಅವತ್ತು ನಾನು ಒಬ್ಬ ಮಾಜಿ ಶಾಸಕನಾಗಿ ಅವತ್ತಿನ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ಹತ್ರ ನಿಯೋಗ ತೆಗೆದುಕೊಂಡೋಗಿ, ಅವತ್ತು ನೋಡಿ ಇಲ್ಲಿ ನಿಯೋಗ ತೆಗೆದುಕೊಂಡೋಗಿ ಯಡಿಯೂರಪ್ಪನವ್ರಿಗೆ ನಾವು ಕೊಟ್ಟಿರ್ತಕ್ಕಂಥದ್ದು ಮನವಿ ಪತ್ರವನ್ನ ಕೊಟ್ಟಿರ್ತಕ್ಕಂಥದ್ದು. ಯಡಿಯೂರಪ್ಪನವ್ರಿಗೆ ಒಂದು ಅಧಿಸೂಚನೆಯನ್ನ ಹೊರಡಿಸ್ತಾರೆ. ಯಾರು ಹಸಿರು ಶಾಲನ್ನ ಹಾಕೊಂಡು ವಿಧಾನಸೌಧದ ಮುಂದೆ ನಾನು ರೈತರ ಪರ ಮುಖ್ಯಮಂತ್ರಿ, ಇನ್ನು ಮುಂದೆ ರೈತರದೇ ನನ್ನ ಸರ್ವಸ್ವವನ್ನು ರೈತರಿಗೋಸ್ಕರನೇ ತ್ಯಾಗ ಮಾಡ್ತೀನಿ ಅಂತೇಳಿ ರೈತರ ಪರವಾಗಿ ಬಡ್ಜೆಟ್ ಅನ್ನ ಮಂಡಿಸ್ತಂತ ಯಡಿಯೂರಪ್ಪನವರು ತೀರ್ಮಾನ ಮಾಡ್ತಾರೆ. ನಾವು ಹೋಗಿ ಕೊಟ್ಟ ಮೇಲೆ ಆ ಪ್ರದೇಶದಲ್ಲಿ 18/5/21 ಬಿಡದಿ ಟೌನ್ಶಿಪ್ ಪ್ರದೇಶದ ಭೂ ಮಾಲೀಕರ ಮನವಿಯ ಮೇರೆಗೆ ಅಂದಿನ ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯ ಕಾರ್ಯದರ್ಶಿಯವರಿಗೆ ಸಭೆಯನ್ನು ಕರೆದು ಭೂ ಸ್ವಾಧೀನ ಸಮಸ್ಯೆಯನ್ನು ಪರಿಹರಿಸಲು ಸೂಚಿಸಿದರು. ಅದರಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ಸಭೆ ಕರೆಯಲಾಗಿತ್ತು. ಸದರಿ ಸಭೆಯ ವಿಸ್ತೃತ ಚರ್ಚೆಯ ನಂತರ ಈ ಕೆಳಗಂಡಂತೆ ನಿರ್ಧರಿಸಲಾಯಿತು. ರಾಜ್ಯಕ್ಕೆ ಹೊಸ ಬಂಡವಾಳವು ಬೆಂಗಳೂರಿನ ಸಮೀಪ ಹೂಡಿಕೆಯಾಗುವ ಸಾಧ್ಯತೆ ಇರುವುದರಿಂದ ಕೈಗಾರಿಕೆಗಳು, ವಸತಿ ಮತ್ತು ವಾಣಿಜ್ಯಕ್ಕಾಗಿ ಹಲವಾರು ಇಂಟಿಗ್ರೇಟೆಡ್ ಟೌನ್ಶಿಪ್ಗಳು ಅವಶ್ಯವಿರುತ್ತದೆ. ಇದಕ್ಕಾಗಿ ಈ 9,000 ಎಕರೆ ಭೂಮಿ ಸೂಕ್ತವಾಗಿರುತ್ತದೆ. ಚೀಫ್ ಸೆಕ್ರೆಟರಿ ಕೊಟ್ಟಿರೋದು ಯಡಿಯೂರಪ್ಪನವರ ಮಾರ್ಗದರ್ಶನದ ಮೇಲೆ ಚೀಫ್ ಸೆಕ್ರೆಟರಿ. ಇದನ್ನ ಹೌಸಲ್ಲಿ ಮಾತಾಡ್ತೀನಿ, ನಿಮ್ಗೆ ಸಂಪೂರ್ಣ ದಾಖಲೆ ಇವತ್ತು ನಾನು ಕೊಡ್ತಾ ಇಲ್ಲ. ಅಸೆಂಬ್ಲಿನಲ್ಲಿ ಪಾಪ ನಮ್ಮ ಅಶೋಕಣ್ಣ ಹೇಳವ್ರೆ, ಬನ್ರಿ ತೊಡೆ ತಡ್ತೀನಿ ಅಸೆಂಬ್ಲಿಗೆ ಬನ್ನಿ ಅಂತ. ನಾನು ಮುಖ್ಯಮಂತ್ರಿಗೆ ಹೇಳಿದೆ, ಅವ್ರು ತಗೊಳಕ್ಕಿಂತ ಮುಂಚೆ ಸೋಮ್ಬಿಟ್ಟು ನಾವೇ ತಗೊಂಡ್ಬಿಡೋಣ, ಇವ್ರು ಹಣೆ ಮರೆಲ್ಲ ಹೇಳ್ಬಿಡೋಣ ಜನಕ್ಕೆ ಅಂತ. ಅವರೇ ತಗೊಳಕ್ಕೆ ಅವ್ರು ಯಾವ್ದ್ರಲ್ಲಿ ರೈಸ್ ಮಾಡ್ತಾರೋ ನೋಡೋಣ, 69ರಲ್ಲಿ ತಗೋತಾರ, 60ರಲ್ಲಿ ತಗೋತಾರ, ಯಾವ್ದ್ರಲ್ಲಿ ರೈಸ್ ಮಾಡ್ತಾರೋ ನೋಡೋಣ. ಅದಕ್ಕೆ ಮುಂಚೆ ನಾವೇ ತಗೊಂಡ್ಬಿಡ್ತೀವಿ. ನಿಮ್ ಕರ್ಮಕಾಂಡನಪ್ಪ ಯಾಕಪ್ಪ ಪಶ್ಚಾತ್ತಾಪ ಯಾತ್ರೆ ಮಾಡ್ಕೊಂಡ್ ಬಂದಿದ್ದೀರ, ಪ್ರಾಯಶ್ಚಿತ ಯಾತ್ರೆಯಿಂದ ನೀವು ಮಾಡಿರ್ತಕ್ಕಂಥ ಪಟ್ಟಿರ್ತಕ್ಕಂಥ ಪಶ್ಚಾತ್ತಾಪಕ್ಕೆ ಪ್ರಾಯಶ್ಚಿತವಾಗಿ ಯಾತ್ರೆ ಮಾಡ್ತಾ ಇದ್ದೀರಾ ಅಂತೇಳಿ ನಾವೇ ತಗೊಂತೀವಿ. ಇದು ಯಡಿಯೂರಪ್ಪನವ್ರ ತೀರ್ಮಾನ. ಯಾವಾಗ 2020ರಲ್ಲಿ 35 ಇದಕ್ಕೆ ವಸತಿಯಂತೆ, ಇನ್ನು ಉಳಿಕೆ ಭೂಮಿನ ಇತರೆ ಉದ್ದೇಶಗಳಿಗಾಗಿ ಮೀಸಲಿಟ್ಟು ಬಿಡದಿ ಸಮಗ್ರ ಟೌನ್ಶಿಪ್ ಅನ್ನು ಸ್ವಯಂ ಪೂರ್ಣ ಮಾದರಿಯಲ್ಲಿ ಯೋಜನೆ ರೂಪಿಸಿ ಅಭಿವೃದ್ಧಿಪಡಿಸಲು ನಿರ್ಧರಿಸಲಾಯಿತು. ಅಷ್ಟೊತ್ತಿಗೆ ಬಸವರಾಜ ಬೊಮ್ಮಾಯಿ ಬಂದು ಯಡಿಯೂರಪ್ಪನವ್ರಿಗೆ ಕೊಕ್ಕಂದ್ರು. ಅವ್ರು ಹೋದ್ರು, ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿ ಕೊಟ್ರೆ ಹ್ಯಾಂಡ್ ಓವರ್ ಮಾಡಿದ್ರು. ಕೊಕ್ಕಂದಕ್ಕೆ ಅವ್ರು ಹೋಗ್ಬೇಕಲ್ಲ, ಅವ್ರಲ್ಲಿ ಕೊಕ್ಕಾಟ ಚೆನ್ನಾಗಿ ನಡೀತದೆ, ಖೋಖೋ ಆಟ ಚೆನ್ನಾಗಿ ನಡೀತದೆ. ಮೊದಲು ಯಡಿಯೂರಪ್ಪನವ್ರಿಗೆ ಕೊಕ್ಕಂದು ಸದಾನಂದ ಗೌಡರು ಕೊಟ್ರು, ಸದಾನಂದ ಗೌಡರಿಗೆ ಇವ್ರು ಬಂದು ಜಗದೀಶ್ ಶೆಟ್ಟರ್ ಬಂದು ಕೊಕ್ಕಂದ್ರು. ಈಗ 20ರಲ್ಲಿ ಬಸವರಾಜ ಬೊಮ್ಮಾಯಿ ಬಂದು ಕೊಕ್ಕಂದ್ರು, ಇವ್ರು ಹೋದ್ರು, ಅವ್ರು ಬಂದ್ರು. ಅವರು ಕೂಡ ಪಾಪ ಬೊಮ್ಮಾಯಿ ಅವರು ಇದನ್ನ ನವನಗರ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅಂತ ಹೇಳಿ ಅವ್ರ ಬಡ್ಜೆಟ್ ಅಲ್ಲಿ ಮಂಡನೆ ಮಾಡೋದು ಕೊಡ್ತೀವಿ ನಿಮ್ಗೆ ದಾಖಲಾತಿನ.
ಸನ್ಮಾನ್ಯ ವಿಜೇಂದ್ರ ಅವ್ರಿಗೊಂದು ಪ್ರಶ್ನೆ ಕೇಳಿ ಇಷ್ಟಪಡ್ತೀನಿ. ನಾವು ವಿಧಾನಸೌಧ ಇದರಲ್ಲಿ ಕೃಷ್ಣದಲ್ಲಿ ಹೋಗಿ ವಿಜೇಂದ್ರ ಅವ್ರನ್ನ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿದಾಗ ಯಡಿಯೂರಪ್ಪನವ್ರು ಮಾತು ಹೇಳ್ತಾರೆ, ಸ್ವಲ್ಪ ವಿಜೇಂದ್ರ ಹತ್ರ ಮಾತಾಡ ನೀನು ಒಂದು. ಅದೆಲ್ಲ ಪಕ್ಕದಲ್ಲಿ ಒಂದು ಆ ಕೃಷ್ಣ ಪಕ್ಕದಲ್ಲಿ ಒಂದು ಚಿಕ್ಕದೊಂದು ರೂಮ್ ಅದೇ ಸರ್. ಅದು ನಾನು ಯಾವಾಗಲೂ ಹೋಗಿಲ್ಲ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಹೋಗಿಲ್ಲ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹೋಗಿಲ್ಲ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗ ಕರ್ಕೊಂಡೋದ್ರು ಆ ರೂಮ್ಗೆ. ಅದ್ಯಾವುದೋ ಒಂದು ಇಂಡಸ್ಟ್ರಿ ಇದನ್ನು ತೆಗೆದಿಟ್ರು. ವಿಜೇಂದ್ರನ ಮರ್ತ್ಬಿಟ್ಟಿದ್ಯಾ ಅಂತ ಕಾಣಿಸ್ತದೆ. ಸ್ವಲ್ಪ ಆತ್ಮಾವಲೋಕನ ಮಾಡ್ಬೇಕು. ಮುಂದೆ ಬೆಳೆಯೋರು ನೀವು. ನಿಮ್ಮ ಮೇಲೆ ಜನಗಳ ವಿಶ್ವಾಸ ಬರಬೇಕು ಅಂತಂದ್ರೆ ನೀವೇನ್ ಮಾತಾಡ್ತೀರಾ ಅದನ್ನ ಅನುಷ್ಠಾನ ಮಾಡ್ಬೇಕು. ಹಿಂದೆ ಮಾಡೋದೊಂದು, ಮುಂದೆ ಮಾತಾಡೋದೊಂದು. ಜನ ನಂಬಲ್ಲ ನಿಮ್ಮನ್ನ. ವಿಜೇಂದ್ರನ ನಾನು ಕರ್ಕೊಂಡೋಗಿ 5,000 ಎಕರೆ ಅದ್ಯಾವ್ದೋ ಒಂದು ಏರೋನಾಟಿಕಲ್ ಕಂಪನಿ ಅವ್ರು ಏನೋ ಮಾಡ್ಲಿಕ್ಕೆ ಬರ್ತಾರೆ. ಆ ಪಾರ್ಟ್ಸ್ ಗಳನ್ನ, ಆ ಏರೋಪ್ಲೇನ್ಗೆ ಆಗ್ಬೇಕಾದಂತ ಪಾರ್ಟ್ಸ್ ಗಳು ತಯಾರು ಮಾಡಕ್ಕೆ 5,000 ಎಕರೆನ ಕೇಳ್ತಾ ಇದಾರೆ. ದಯಮಾಡಿ ಯಾರು ಏನು ಗಲಾಟೆ ಮಾಡ್ಬೇಡ್ರಪ್ಪ, ಒಳ್ಳೆ ನಾವು ಅದಕ್ಕೆ ಅವ್ರಿಗೆ ಬೆಲೆ ಕೊಡಿಸ್ತೀನಿ ಅಂತ ಯಾರಿದ್ರು ಅಂತ ಹೇಳ ವಿಜೇಂದ್ರನ. ಅವತ್ತು ನಿಮ್ ಜೊತೆನಲ್ಲಿ ಸನ್ಮಾನ್ಯ ರುದ್ರೇಶ್ ಅವರಿದ್ರು, KRID ಅವತ್ತು ಅಧ್ಯಕ್ಷರು. ಆಮೇಲೆ ಅವ್ರು ಯಾರೋ ಅವರ ಬೀಗರ ಶೆಟ್ಟರು ಮುನ್ಸ್ವಾಮಣ್ಣ, ಅವ್ರ ಹೆಸರು ಮರುಸ್ವಾಮಣ್ಣನೂ ಇದ್ರು. ಆತ್ಮಾವಲೋಕನ ಮಾಡ್ಕೋ ವಿಜೇಂದ್ರಣ್ಣ. ಏನ್ ಕಾಂಪಿಟೇಷನ್, ನಾವು ರೈತರ ಪರ. ಅಪ್ಪ ನಂಜುಂಡ ಸ್ವಾಮಿ ಅವ್ರ ಮಗಳು ಚೆನ್ನಾಗಿ ಹೇಳೋರು, ನಿಮ್ಗೆ ಯಾರಿಗೂ ಯೋಗ್ಯತೆ ಇಲ್ಲ, ನೀವು ಧರಣಿ ಮಾಡೋಕ್ಕೂ ಯೋಗ್ಯತೆ ಇಲ್ಲ, ಪಾದಯಾತ್ರೆ ಮಾಡೋಕ್ಕೂ ಯೋಗ್ಯತೆ ಇಲ್ಲ ನಿಮ್ಗೆ ಅಂತ ನಮಗೂ ಸೇರಿಸ್ಕೊಳ್ಳವ್ರೆ. ನಾವೇನೋ ನಮ್ದು ಬೆಂದರ್ಕೊಳ್ಳೋದು ಬೇಡ. ನಮಗೂ ಬೈದವ್ರು, ಕಾಂಗ್ರೆಸ್ನವ್ರಿಗೂ ಬೈದವ್ರು. ಹೆಂಗೆ ನಿಮ್ಗೆ ಖಂಡಿತ ಯೋಗ್ಯತೆ ಇಲ್ಲ. ಯಡಿಯೂರಪ್ಪನವ್ರ ಕಾಲದಲ್ಲಿ ಒಂದು ವರದಿ ಐತೆ, ಈ ಟೌನ್ಶಿಪ್ ಇಂದ ನಮ್ಗೆ ಸರ್ಕಾರಕ್ಕೆ 3,146 ಕೋಟಿ ಬರ್ತದೆ ಆದಾಯ ಅಂತಕ್ಕಂಥದ್ದ ವರದಿಯನ್ನ ಯಡಿಯೂರಪ್ಪನವ್ರು ಅವತ್ತು ಮಾಡಿರೋದು ವರದಿ ಐತೆ. ಕೊಡ್ತೀವಿ ಅದನ್ನ. ನಾವ್ ಯಾಕೆ ಇವತ್ತು ದಾಖಲೆಗಳನ್ನ ಬಿಡುಗಡೆ ಮಾಡಿಲ್ಲ ಅಂತಂದ್ರೆ, ನಾನು ಇವತ್ತು ಏನ್ ಮಾತಾಡಿದೀನಿ ಇದಕ್ಕೆ ಖಂಡಿತ ಯಾರು ಪ್ರಶ್ನೆ ಕೇಳಿದ್ರು ನಾನೇ ಜವಾಬ್ದಾರನಾಗ್ತೀನಿ. ಇದಕ್ಕೆ ಯಾವುದು ಸುಳ್ಳಿಲ್ಲ. ಕುಮಾರಣ್ಣ ಹೇಳವ್ರೆ, ನಾನು ಸೈನ್ಯ ಹಾಕಿಲ್ಲ, ತೋರ್ಸ್ರಪ್ಪ, ತೋರ್ಸಿ ಕುಮಾರಣ್ಣ, ನಿಂಗೆ ತೋರಿಸ್ತೀವಿ. ನಿನ್ಗೂ ಕೂಡ ಪ್ರಾಯಶ್ಚಿತ ಆಗ್ಬೇಕು. ನೀವು ಕೂಡ ಪಾದಯಾತ್ರೆ ಮಾಡಿದ್ರು ಒಳ್ಳೇದು. ಇದ್ದಲ್ಲಿ ನಿಮ್ದು ಪ್ರಾಯಶ್ಚಿತ ಯಾತ್ರೆ ಆಗ್ಬೇಕು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.